ಎಲ್ಲರೂ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ತೀವಿ, ಎಲ್ಲ ರಿಪೋರ್ಟ್ಸ್ ಕೂಡ ನಾರ್ಮಲ್ ಅಂತಾನೇ ಇರುತ್ತೆ. ಆದ್ರೂ ಆರೋಗ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಕೆಲವು ಅಪಾಯಗಳು ಆ ರಿಪೋರ್ಟ್ಸ್ಗಳಲ್ಲಿ ಕಾಣಿಸೋದೇ ಇಲ್ಲ, ನಮ್ಮ ದೇಹವನ್ನ ಒಳಗಿಂದಲೇ ಹಾಳು ಮಾಡ್ತಾ ಇರುತ್ತೆ. ಬನ್ನಿ, ಇವತ್ತು ನಮ್ಮ ಜೀವಕೋಶಗಳ ಅಂದ್ರೆ ಸೆಲ್ಸ್ ಒಳಗಡೆ ಅಡಗಿರೋ ಆ ಒಂದು ಅದೃಶ್ಯ ಶತ್ರು ಯಾರು ಅಂತ ನೋಡೋಣ. ನೋಡಿ, ನಮ್ಗೆ ಗೊತ್ತಿರೋ ಹಾಗೆ ಕೆಲವರು ತುಂಬಾ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾರೆ, ಒಳ್ಳೆ ಊಟ, ದಿನ ಎಕ್ಸರ್ಸೈಸ್ ಎಲ್ಲವೂ ಪರ್ಫೆಕ್ಟ್. ಅದೇ ಇದ್ದಕ್ಕಿದ್ದಾಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಸುದ್ದಿ ಕೇಳಿರ್ತೀವಿ. ಶಾಕ್ ಆಗುತ್ತೆ ಅಲ್ವಾ? ಎಲ್ಲ ಸರಿ ಇದ್ದು ಹೀಗೇಗ್ ಸಾಧ್ಯ? ಹಾಗಾದ್ರೆ ನಿಜವಾದ ಆರೋಗ್ಯದ ಅಪಾಯಗಳು ನಮ್ ಕಣ್ಣಿಗೆ ಕಾಣಿಸೋದಿಲ್ವಾ? ಹೌದು, ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ ಇದೆಲ್ಲ ಒಂದೇ ದಿನ ಆಗುವಂಥದ್ದಲ್ಲ. ಅದು ಒಂದು ರೀತಿ ಸ್ಲೋ ಮೂವಿ ಇದ್ದಾಗೆ. ವರ್ಷಗಟ್ಲೆ ನಮ್ಮ ದೇಹದ ಒಳಗೆ ಕತೆ ನಡೀತಾನೆ ಇರುತ್ತೆ, ಸದ್ದೇ ಇಲ್ಲದೆ. ನಮ್ಗೆ ಕಾಣಿಸೋದು ಆ ಸಿನಿಮಾದ ಕೊನೆ ಸೀನ್, ಆ ಕ್ಲೈಮ್ಯಾಕ್ಸ್ ಮಾತ್ರ ಅಷ್ಟೇ. ಸರಿ, ಹಾಗಾದ್ರೆ ಈ ಸ್ಲೋ ಮೂವಿಯ ಅಸ್ಲಿ ಕತೆ ಏನು? ನಮ್ಮ ದೇಹದ ಅಡಿಪಾಯ ಅಂದ್ರೆ ನಮ್ಮ ಕೋಟ್ಯಾಂತರ ಜೀವಕೋಶಗಳು ಅಂದ್ರೆ ಸೆಲ್ಸ್. ಅಲ್ಲಿ ಆ ಸೆಲ್ಗಳ ಮಟ್ಟದಲ್ಲಿ ನಿಜವಾಗಿ ಏನಾಗ್ತಿದೆ, ಅಲ್ಲಿ ನಡೀತಾ ಇರೋ ಆ ಸೈಲೆಂಟ್ ಯುದ್ಧದ ಬಗ್ಗೆನೇ ಇವತ್ತು ನಾವು ತಿಳ್ಕೋಬೇಕಾಗಿರೋದು. ನೋಡಿ, ನಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಒಮೆಗಾ-6 ಮತ್ತೆ ಒಮೆಗಾ-3 ಅಂತೆ 2 ಫ್ಯಾಟಿ ಆಸಿಡ್ಸ್ ಬೇಕೇ ಬೇಕು. ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ಒಮೆಗಾ-6 ಅಂದರೆ ಬೆಂಕಿ. ಏನಾದರೂ ಇನ್ಫೆಕ್ಷನ್ ಆದರೆ ನಮ್ಮನ್ನು ಕಾಪಾಡಕ್ಕೆ ಉರಿಯೂತ ಅಂದರೆ ಇನ್ಫ್ಲಮೇಷನನ್ನು ಶುರು ಮಾಡುತ್ತೆ. ಇನ್ನು ಒಮೆಗಾ-3 ಅಂದರೆ ನೀರು, ಆ ಬೆಂಕಿಯನ್ನು ನಂದಿಸಿ ಎಲ್ಲವನ್ನೂ ಕೂಲ್ ಮಾಡುತ್ತೆ. ಸಿಂಪಲ್. ಸೊ ನಮ್ಮ ದೇಹದಲ್ಲಿ ಈ ಬೆಂಕಿ ಮತ್ತೆ ನೀರಿನ ನಡುವೆ ಒಂದು ಕರೆಕ್ಟ್ ಬ್ಯಾಲೆನ್ಸ್ ಇರಬೇಕು. ಐಡಿಯಲ್ ರೇಷಿಯೋ ಅಂದರೆ 3:1, ಅಂದರೆ 3 ಭಾಗ ಬೆಂಕಿಗೆ 1 ಭಾಗ ನೀರು. ಆದರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದರೆ, ಇವತ್ತಿನ ನಮ್ಮ ಫುಡ್ ಹ್ಯಾಬಿಟ್ಸ್ಗಳಿಂದ ಈ ರೇಷಿಯೋ ಆವ್ರೇಜ್ ಆಗಿ 25:1ಗೆ ಹೋಗಿದೆ. ಅಂದರೆ 25 ಭಾಗ ಬೆಂಕಿ, ಆದರೆ ಅದನ್ನು ನಂದಿಸೋಕಿರೋದು ಕೇವಲ 1 ಭಾಗ ನೀರು. ಊಹಿಸ್ಕೊಳ್ಳಿ. ಈ ಇಂಬ್ಯಾಲೆನ್ಸಿಂದ ಏನಾಗುತ್ತೆ? ಅದೇ ಕ್ರಾನಿಕ್ ಇನ್ಫ್ಲಮೇಷನ್. ಅಂದ್ರೆ ನಮ್ಮ ದೇಹದೊಳಗೆ ಬೆಂಕಿ ಸದಾ ಉರಿತಾನೆ ಇರುತ್ತೆ, ಆನ್ ಆಗೇ ಇರುತ್ತೆ. ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಸದಾಕಾಲ ಉರಿಯೋದ್ರಿಂದ ನಮ್ಮ ಆರೋಗ್ಯವಾಗಿದ್ದ ಜೀವಕೋಶಗಳು ನಿಧಾನಕ್ಕೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇದೇ ಮುಂದೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಮೂಲ ಕಾರಣ ಆಗೋದು. ಹಾಗಿದ್ರೆ ಇಷ್ಟು ವರ್ಷ ನಾವು ನಮ್ಮ ಹೃದಯದ ಆರೋಗ್ಯವನ್ನ ಅಳಿಯೋಕೆ ತಪ್ಪು ಕಡೆ ನೋಡ್ತಿದ್ವಾ? ಎಲ್ಲರೂ ಕೊಲೆಸ್ಟ್ರಾಲ್ ಅಂತ ಅದರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತೀವಿ. ಆದರೆ ಅಸಲಿ ಸಮಸ್ಯೆ ಎಲ್ಲೋ ಬೇರೆ ಕಡೆ ಇದೆ. ಫ್ರೇಮಿಂಗ್ಹ್ಯಾಮ್ ಹಾರ್ಟ್ ಸ್ಟಡಿ ಅಂತ ಒಂದು ಫೇಮಸ್ ರಿಸರ್ಚ್ ಇದೆ. ಅದರ ರಿಸಲ್ಟ್ಸ್ ಕೇಳಿದ್ರೆ ಶಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದೋರಲ್ಲಿ 50% ಜನರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇತ್ತು. ಎಸ್, ನಾರ್ಮಲ್. ಅಂದ್ರೆ ಇದರ ಅರ್ಥ ಏನು? ಕೊಲೆಸ್ಟ್ರಾಲ್ ಒಂದೇ ನಮ್ಮ ಹಾರ್ಟ್ ಹೆಲ್ತ್ನ ಅಳತೆಗೋಲು ಅಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ ಅಲ್ವಾ? ಹಾಗಿದ್ರೆ ನಾವು ನಿಜವಾಗಿ ನೋಡ್ಬೇಕಾಗಿರೋದು ಏನನ್ನ? ಅದು ಒಮೆಗಾ-3 ಇಂಡೆಕ್ಸ್. ಕೊಲೆಸ್ಟ್ರಾಲ್ ಥರ ಇದೇನು ನಾವು ತಿಂದ ತಕ್ಷಣ ರಕ್ತದಲ್ಲಿ ಹೆಚ್ಚು ಕಡಿಮೆ ಆಗಲ್ಲ. ಇದು ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ ಎಷ್ಟು ಒಮೆಗಾ-3 ಇದೆ ಅಂತ ಅಳಿಯುತ್ತೆ. ಇದರಿಂದ ಕಳೆದ 3-4 ತಿಂಗಳ ಒಂದು ಸ್ಟೇಬಲ್ ಹೆಲ್ತ್ ರಿಪೋರ್ಟ್ ಸಿಗುತ್ತೆ. ಈ ಒಮೆಗಾ-3 ಇಂಡೆಕ್ಸ್ 8%ಗಿಂತ ಜಾಸ್ತಿ ಇದ್ರೆ ಸಡನ್ ಕಾರ್ಡಿಯಾಕ್ ಡೆತ್ ರಿಸ್ಕ್ 90% ಕಮ್ಮಿ ಆಗುತ್ತೆ. ಅದೇ 4%ಗಿಂತ ಕಮ್ಮಿ ಇದ್ರೆ ರಿಸ್ಕ್ ತುಂಬಾ ಜಾಸ್ತಿ. ಸೊ ನಮ್ಮ ಆರೋಗ್ಯದ ಅಸಲಿ ಪ್ರೊಟೆಕ್ಷನ್ ಶೀಲ್ಡ್ ಇರೋದು ಇಲ್ಲೇ. ಇದು ತುಂಬಾ ಕ್ರೂಷಿಯಲ್. ಓಕೆ, ಹಾಗಾದ್ರೆ ಈ ಕಣ್ಣಿಗೆ ಕಾಣಿಸದ ಸಮಸ್ಯೆಯನ್ನ ಪತ್ತೆ ಹಚ್ಚಿ ಅದನ್ನ ಸೈಂಟಿಫಿಕ್ ಆಗಿ ಸರಿ ಮಾಡೋದು ಹೇಗೆ? ಬನ್ನಿ, ಒಂದು ಟೆಸ್ಟ್ ಬೇಸ್ಡ್ ಅಪ್ರೋಚ್ ಬಗ್ಗೆ ಈಗ ನೋಡೋಣ. ಪರಿಹಾರ ತುಂಬಾ ಸಿಂಪಲ್. ಒಂದು 3 ಸ್ಟೆಪ್ ಪ್ರೋಟೋಕಾಲ್. ಸ್ಟೆಪ್ 1, ಟೆಸ್ಟ್. ಮೊದಲು ನಿಮ್ಮ ದೇಹದ ಸದ್ಯದ ಒಮೆಗಾ-6-3 ರೇಷಿಯೋ ಏನು ಅಂತ ಟೆಸ್ಟ್ ಮಾಡಿಸಿ ತಿಳ್ಕೊಳ್ಳಿ. ಸ್ಟೆಪ್ 2, ಬ್ಯಾಲೆನ್ಸ್. ಆ ರಿಪೋರ್ಟ್ ಆಧಾರದ ಮೇಲೆ ಸರಿಯಾದ ನ್ಯೂಟ್ರಿಷನ್ ಮೂಲಕ ಆ ಇಂಬ್ಯಾಲೆನ್ಸ್ನ ಸರಿ ಮಾಡಿ. ಮತ್ತು ಸ್ಟೆಪ್ 3, ರೀಟೆಸ್ಟ್. ಮತ್ತೆ ಟೆಸ್ಟ್ ಮಾಡಿಸಿ ನೀವು ಹೆಲ್ದಿ ಝೋನ್ಗೆ ಬಂದಿದ್ದೀರಾ ಅಂತ ನೀವೇ ಖಚಿತಪಡಿಸ್ಕೊಳ್ಳಿ. ಈ ಪ್ರೋಟೋಕಾಲ್ಗೆ ಬೇಕಾದ ಟೂಲ್ಸ್ ಇವು. ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಬ್ಲಡ್ ಸ್ಯಾಂಪಲ್ನ ಅನಲೈಸ್ ಮಾಡೋದು ವಿಟಾಸ್ ಅನಾಲಿಟಿಕಲ್ ಸರ್ವಿಸಸ್ನಂತಹ ವರ್ಲ್ಡ್ ಕ್ಲಾಸ್ ಲ್ಯಾಬ್. ಇದು ಇಂಡಿಪೆಂಡೆಂಟ್ ಲ್ಯಾಬ್, ಸೊ ರಿಸಲ್ಟ್ಸ್ 100% ನಂಬಬಹುದು. ಸರಿ, ಇದೆಲ್ಲ ಥಿಯರಿ ಆಯ್ತು. ಆದ್ರೆ ರಿಯಲ್ ಲೈಫ್ನಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಅದಕ್ಕೆ ಒಂದು ನಿಜವಾದ ಉದಾಹರಣೆ ನೋಡೋಣ ಬನ್ನಿ. ಈ ಸ್ಟೋರಿ ಕೇಳಿ. ಒಬ್ಬ ರಿಟೈರ್ ಸೈಂಟಿಸ್ಟ್, ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ. ಕಳೆದ 15 ವರ್ಷದಿಂದ ದುಬಾರಿ ಇಂಪೋರ್ಟೆಡ್ ಒಮೆಗಾ-3 ಸಪ್ಲಿಮೆಂಟ್ಸ್ ತಗೊಳ್ತಿದ್ರು. ಆದರೆ ಅವರ ರೇಷಿಯೋ ಟೆಸ್ಟ್ ಮಾಡಿದಾಗ ಎಷ್ಟಿತ್ತು ಗಟ್ಟ? 74:1. ಅಬ್ಬಾ, ಎಷ್ಟು ಡೇಂಜರಸ್. ಆದರೆ ಈ ಪ್ರೋಟೋಕಾಲ್ ಫಾಲೋ ಮಾಡಿದ ಕೇವಲ 5 ತಿಂಗಳಲ್ಲಿ ಅವರ ರೇಷಿಯೋ 3.5:1ಗೆ ಬಂತು. ಎಂಥ ಅದ್ಭುತ ಬದಲಾವಣೆ ನೋಡಿ.
ಹೇಗೆ ಸಾಧ್ಯ ಇಂಥ ಡ್ರಮ್ಯಾಟಿಕ್ ರಿಸಲ್ಟ್ಸ್? ಬೇರೆ ಸಾಮಾನ್ಯ ಒಮೆಗಾ 3 ಸಪ್ಲಿಮೆಂಟ್ಸ್ ಮಾಡೋಕ್ಕಾಗದ್ದನ್ನ ಇದು ಹೇಗೆ ಮಾಡುತ್ತೆ? ಇದರ ಹಿಂದಿರೋ ಸೀಕ್ರೆಟ್ ಏನು? ರಿಸರ್ಚರ್ ಡಾಕ್ಟರ್ ಕಾಲಿನ್ ರಾಬರ್ಟ್ಸನ್ ಅಂತ. ಅವರು ಕೂಡ ಮೊದಲು ಈ ಪ್ರಾಡಕ್ಟ್ ಬಗ್ಗೆ ಡೌಟ್ ಪಟ್ಟಿದ್ರಂತೆ. ಆದರೆ ಇದರ ಫಾರ್ಮುಲಾ ಹಿಂದಿರೋವರೆಗೂ ಸಿಂಪಲ್ ಜೀನಿಯಸ್ ಐಡಿಯಾನ ತಿಳ್ಕೊಂಡ್ಮೇಲೆ ಅವರ ಅಭಿಪ್ರಾಯನೇ ಚೇಂಜ್ ಆಯಿತು. ಆ ಜೀನಿಯಸ್ ಐಡಿಯಾ ಅದೇ ಪಾಲಿಫಿನಾಲ್. ಇದರ ಸೀಕ್ರೆಟ್ ಇರೋದು ಆಲಿವ್ ಆಯಿಲ್ನಲ್ಲಿರೋ ಪಾಲಿಫಿನಾಲ್ಗಳಲ್ಲಿ. ಏನಾಗುತ್ತೆ ಅಂದರೆ ಒಮೆಗಾ 3 ತುಂಬ ಡೆಲಿಕೇಟ್. ನಾರ್ಮಲ್ ಫಿಶ್ ಆಯಿಲ್ ಸಪ್ಲಿಮೆಂಟ್ಸು ನಮ್ಮ ದೇಹದ ಸೆಲ್ಗಳನ್ನು ತಲುಪೋ ಮೊದಲೇ ಆಕ್ಸಿಡೈಸ್ ಆಗಿ ಅಂದರೆ ಕೆಟ್ಟು ಹೋಗಿ ಅದರ ಪವರ್ ಕಳ್ಕೊಂಡ್ಬಿಡುತ್ತೆ. ಆದರೆ ಇಲ್ಲಿ ಈ ಪಾಲಿಫಿನಾಲ್ಸ್ ಒಮೆಗಾ 3ಗೆ ಬಾಡಿಗಾರ್ಡ್ ಥರ ಕೆಲಸ ಮಾಡುತ್ತೆ. ಅದು ಕೆಟ್ಟು ಹೋಗದೋ ಹಾಗೆ ಕಾಪಾಡಿ ಫ್ರೆಶ್ ಆಗಿ ಪವರ್ಫುಲ್ ಆಗಿ ನಮ್ಮ ಸೆಲ್ಗಳಿಗೆ ತಲುಪೋ ಹಾಗೆ ನೋಡ್ಕೊಳ್ಳುತ್ತೆ. ಈ ಮೆಥಡ್ ಎಷ್ಟು ಎಫೆಕ್ಟಿವ್ ಅನ್ನೋದಕ್ಕೆ ಈ ಒಂದು ನಂಬರ್ ಸಾಕು. ಇದನ್ನು ಯೂಸ್ ಮಾಡೋ 100 ಜನರಲ್ಲಿ 95 ಜನ ಕೇವಲ 120 ದಿನಗಳಲ್ಲಿ ಅಂದರೆ 4 ತಿಂಗಳಲ್ಲಿ ಹೆಲ್ದಿ ಬ್ಯಾಲೆನ್ಸ್ಗೆ ಬರ್ತಾರೆ. ಇದು ನಿಜವಾಗ್ಲೂ ಅದ್ಭುತ ಅಲ್ವಾ? ಯುರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟಿ ಕೂಡ ಇದನ್ನ ಒಪ್ಕೊಂಡಿದೆ. ನಮ್ಮ ದೇಹದ ಸೆಲ್ಗಳಲ್ಲಿ ಈ ರೀತಿ ಬ್ಯಾಲೆನ್ಸ್ ಸಾಧಿಸಿದ್ರೆ ನಮ್ಮ ಬ್ರೈನ್ ಫಂಕ್ಷನ್, ಹಾರ್ಟ್ ಫಂಕ್ಷನ್ ಮತ್ತು ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಇದು ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಅಲ್ಲ, ಇದು ನಮ್ಮ ಸಂಪೂರ್ಣ ಆರೋಗ್ಯದ ಫೌಂಡೇಶನ್. ಹಾಗಿದ್ರೆ ನಾವು ಶುರು ಮಾಡಿದ್ದ ಆ ಮೂವಿ ಅನಾಲಜಿಗೆ ವಾಪಸ್ ಬರೋಣ. ನಮ್ಮ ಆರೋಗ್ಯ ಒಂದು ಸಿನಿಮಾ ಅನ್ಕೊಂಡ್ರೆ ಅದರ ಎಂಡಿಂಗನ್ನು, ಕ್ಲೈಮ್ಯಾಕ್ಸನ್ನು ಬದಲಾಯಿಸೋ ಪವರ್ ನಮ್ಮ ಕೈಯಲ್ಲೇ ಇದೆ. ಆ ಕ್ಲೈಮ್ಯಾಕ್ಸನ್ನು ಬದಲಾಯಿಸೋಕೆ ಇವತ್ತು ಏನು ಮಾಡ್ತೀರಾ? ಯೋಚನೆ ಮಾಡಿ, ಯಾಕಂದ್ರೆ ನಿಮ್ಮ ಆರೋಗ್ಯದ ಕತೆಗೆ ನೀವೇ ಡೈರೆಕ್ಟರ್. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳಲು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನೀಡಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿ ಭಾರತಕ್ಕಾಗಿ ಇರುವ ಅಧಿಕೃತ ಸ್ವೀಡಿಷ್ ಕಂಪನಿಯ ವೆಬ್ಸೈಟ್ನಿಂದ ನೇರವಾಗಿ ಖರೀದಿಸಿ. ಭಾರತದ ಇ-ಕಾಮರ್ಸ್ ಸ್ಥಾನಗಳಲ್ಲಿ ದೊರೆಯುವ ನಕಲಿ ಉತ್ಪನ್ನಗಳಿಂದ ಎಚ್ಚರಿಕೆಯಿಂದಿರಿ. ನಿಮ್ಮ ದೇಹಕ್ಕೆ ಹೋಗುವ ವಿಷಯದಲ್ಲಿ ಎಂದಿಗೂ ಸಮಜಾಯಿಷಿ ಮಾಡಬೇಡಿ.